ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಜಾವ 4:15 ಆಗ್ತಾ ಬಂತು. ನಾನು ಆಲ್ರೆಡಿ ಎದ್ದು ಮನೆಯೆಲ್ಲ ಪೂರ್ತಿ ಒರೆಸಿ ಸ್ನಾನ ಮಾಡಿಕೊಂಡು ಬಂದು ಇವಾಗ ದೇವ್ರ ಮನೆ ಪೂರ್ತಿಯಾಗಿ ಅಲಂಕಾರ ಮಾಡ್ತಾ ಇದ್ದೀನಿ. ಹೇಳಬೇಕಂದ್ರೆ ರಾತ್ರಿ ಪೂರ್ತಿ ನಿದ್ದೆನೇ ಮಾಡಿಲ್ಲ. ನಾವೆಲ್ಲ ರೆಡಿ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಮಲ್ಕೊಂಡ್ರೂ ಕೂಡ ನನಗೆ ನಿದ್ದೆನೇ ಬರಲಿಲ್ಲ. ಕರೆಕ್ಟ್ ಟೈಮ್ ಪೂಜೆ ಆಗುತ್ತೋ ಇಲ್ವೋ, ಮಲ್ಕೊಂಡ್ಬಿಟ್ರೆ ಮತ್ತೆ ನಿದ್ದೆ ಬಂದುಬಿಡ್ತೇನೋ ಅಂತ ಸರಿಯಾಗಿ ನಿದ್ದೆ ಮಾಡಲಿಲ್ಲ. 3 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾಯಿದ್ರೆ ನಮಗೂ ಕೂಡ ತುಂಬಾ ಬಾಡಿ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಿದ್ದೆ ಬರಲಿಲ್ಲ ಅಂದರೂ 1-2 ಅವರು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ. ಇನ್ನು ಹಬ್ಬದ ದಿವಸ ಅಂತೂ ತುಂಬಾ ಕೆಲಸ ಇರುತ್ತೆ. ಹಾಗೆ ಹಬ್ಬ ಅಂತ ಒಂದು ವಾರದಿಂದ ಕ್ಲೀನಿಂಗು, ಹಾಗೆ 1-2-3 ದಿವಸದಿಂದ ನಿದ್ದೆಗೆಟ್ಟು ತುಂಬಾ ಬಾಡಿ ಪೇಯ್ನ್ ಇತ್ತು. ಹಾಗೆ ಸ್ಟ್ರೈನು ಕೂಡ ತುಂಬಾ ಆಗಿತ್ತು. ಅನಂತರ 1-2 ಅವರು ಸುಮ್ಮನೆ ರೆಸ್ಟ್ ಮಾಡಿ ಅನಂತರ ಅಲಾರಾಮ್ ರಿಂಗ್ ಆದಮೇಲೆ ಎದ್ದು ಮನೆ ಪೂರ್ತಿ ಒರೆಸಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ಪೂರ್ತಿಯಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಹೂವಿನ ಹಾರಗಳನ್ನು ನಾನು 2 ಡೇಸ್ ಬ್ಯಾಕೇ ಎಲ್ಲ ಪೋಣಿಸಿ ಹಾಗೆ ದಿಂಡು ಸುತ್ತಿ ಎಲ್ಲ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಅದೆಲ್ಲದನ್ನು ಕೂಡ ಇವಾಗ ಫೋಟೋಗಳಿಗೆ ಹಾಕಿ ಅಲಂಕಾರ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹಾರ ಮಾಡೋದನ್ನು ಸ್ವಲ್ಪ ಸುಮ್ಮನೆ ಮೇಲ್ಮೇಲೆ ತೋರಿಸಿದ್ನಲ್ಲ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಲಕ್ಷ್ಮಿಗೆ ಹಾಕಿರೋ ಅಂಥ ಹಾರ ತುಂಬ ಚೆನ್ನಾಗಿದೆ, ಡೀಟೇಲಾಗಿ ಹಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಬೇರೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹಾರ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಅದರಿಂದ ಯಾರಿಗಾದ್ರೂ ಸ್ವಲ್ಪನಾದರೂ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಮೊಗ್ಗು ತೊಗೊಂಡು ಬಂದು ನಾನು ಯಾವ ರೀತಿ ಸುತ್ತೀನಿ ದಿಂಡನ್ನು, ದಿಂಡು ಸುತ್ತಿ ಒಂದಕ್ಕೊಂದು ಅಟ್ಯಾಚ್ ಮಾಡಿ ಯಾವ ರೀತಿ ಹಾರ ಮಾಡ್ತೀನಿ ಅನ್ನೋದನ್ನು ಡೀಟೇಲಾಗಿ ಬೇರೆ ಯಾವುದಾದ್ರೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಪ್ರತಿ ವರ್ಷವೂ ಕೂಡ ಲಕ್ಷ್ಮಿಗೆ ಹಾಕುವಂಥ ಹಾರನ ನಾನೇ ಮಾಡೋದು. ಬೇರೆ ಎಲ್ಲ ದೇವ್ರುಗಳಿಗೂ ಕೂಡ ನಾನೇ ಮಾಡ್ತೀನಿ. ಆದರೆ ಲಕ್ಷ್ಮಿಗೆ ಹಾಕುವಂಥ ಹಾರನ ನಾನೇ ಖುದ್ದಾಗಿ ತುಂಬ ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡ್ತೀನಿ. ಆಲ್ರೆಡಿ ಒಂದು 5-6 ವರ್ಷದಿಂದ ದಿಂಡು ಸುತ್ತಿ ನಾನು ಹಾರ ಮಾಡೋ ಅಂಥದ್ದು. ಮುಂಚೆಯಿಂದ ನನಗೆ ದಿಂಡು ಸುತ್ತೋದಕ್ಕೆ ಬರ್ತಾ ಇರಲಿಲ್ಲ. ನಾನು ಕೂಡ ಬೇರೆ ಯಾರಿಂದನೂ ಕೂಡ ಈ ದಿಂಡು ಸುತ್ತೋದನ್ನು ಕಲ್ತಿಲ್ಲ. ಯೂಟ್ಯೂಬ್ ನೋಡಿಕೊಂಡು ಸುತ್ತೋದನ್ನು ಕಲ್ತಿದ್ದು ನಾನು. ತುಂಬ ಪ್ರಾಕ್ಟೀಸ್ ಬೇಕು. 1 ಸಲ 2 ಸಲ ಮಾಡಿಬಿಟ್ಟು ನಾವು ದಿಂಡು ಸುತ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ಕ್ರಮೇಣವಾಗಿ ನಾವು ಸುತ್ತುತ್ತಾ ಅದು ಪ್ರಾಕ್ಟೀಸ್ ಆಗುತ್ತೆ. ಮನೇಲಿ ಯಾವುದಾದ್ರೂ ದೊಡ್ಡ ಫಂಕ್ಷನ್ಗಳು ಮಾಡ್ತಾಯಿದ್ವಿ, ಈ ರೀತಿ ಹಬ್ಬಗಳು ಅಂತ ಅಂದಾಗ ಆರಾಮಾಗಿ ನಾವು ಮನೆಯಲ್ಲೇ ಮನೆಯವ್ರಿಗೆಲ್ಲ ಆಗೋವಷ್ಟು ತಲೆಗೆ ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ದಿಂಡನ್ನು ಮಾಡ್ಬೋದು. ಹಾಗೆ ದೇವ್ರುಗಳಿಗೆ ಹಾರ ಮಾಡ್ಬೋದು, ಮದುಮಕ್ಳಿಗೂ ಕೂಡ ಹಾರ ಮಾಡ್ಕೊಳ್ಬೋದು. ಹಾಗೆ ಇದನ್ನೇ ಒಂಥರ ಬಿಸ್ನೆಸ್ ಥರ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ನೀವು ದಿಂಡನ್ನು ಮಾಡಿ ಬೇರೆಯವ್ರಿಗೆ ಮಾರ್ಬೋದು. ಇದರಿಂದನೂ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು. ಲಕ್ಷ್ಮಿಗೆ ನಾನು ಇದೊಂದೇ ಹಾರ ಹಾಕೋದು, ಬೇರೆ ಯಾವುದೇ ಹಾರನ ಅಥವಾ ಹೂವನ್ನು ಹಾಕೋದಿಲ್ಲ. ಕೈಗಳಿಗೆ 2 ಕಮಲ ಇಡ್ತೀನಿ, ತಲೆ ಮೇಲೊಂದು ಕಮಲ ಅಥವಾ ಡೇರೆ ಹೂವನ್ನು ಇಡ್ತೀನಿ. ಬಿಟ್ಟರೆ ಹಾರನ ಇದೊಂದನ್ನೇ ಹಾಕೋದು. ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಹೂವೆಲ್ಲ ಹಾಕ್ಬಿಟ್ರೆ ನಾವು ಉಡಿಸಿರೋಂಥ ಸೀರೆ, ಹಾಕಿರೋ ಒಡವೆ ಎಲ್ಲದೂ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಒಂದು ಹಾರ ಮಾತ್ರ ನನ್ನ ಕೈಯಾರ ನಾನು ದಿಂಡು ಸುತ್ತಿ ಹಾರ ಮಾಡಿ ಲಕ್ಷ್ಮಿಗೆ ಹಾಕ್ತೀನಿ. ಲಕ್ಷ್ಮಿಗೆ ಹಾಕಿರೋಂಥ ಹಾರ ಏನಿದೆ, ಈ ಹಾರ ಮಾಡೋದಕ್ಕೆ ಸುಮಾರು ನಮಗೆ 200-250 ಗ್ರಾಮ್ ಮಲ್ಲಿಗೆ ಮೊಗ್ಗು ಬೇಕಾಗುತ್ತೆ. ಕನಕಾಂಬರ ಹೂ ಸಿಕ್ಕಿದ್ರೆ ಕನಕಾಂಬರ ಹೂವನ್ನು ಮಧ್ಯ ಹಾಕ್ಬೋದು. ನಾನು ರೋಸ್ ಹಾಕಿದ್ದೀನಲ್ಲ, ಆ ಕಡೆ ಕನಕಾಂಬರ ವಿಪರೀತ ರೇಟ್ ಇತ್ತು ಈ ಸಲ, ಹಾಗಾಗಿ ನಾನು ರೋಸನ್ನು ಹಾಕಿದ್ದೀನಿ. ನಾನು ಟೋಟಲಾಗಿ 1/4 kg ಮಲ್ಲಿಗೆ ಮೊಗ್ಗನ್ನು ತೊಗೊಂಡು ಬಂದಿದ್ದೆ. ಅದರಲ್ಲಿ ನನಗೆ ಒಂದು ಹಾರ ಆಗಿ ನನಗೆ ಮುಡ್ಕೊಳ್ಳೋದಕ್ಕೆ ಒಂದು ದಿಂಡು ಆಗಿ 1 ಮೊಳದಷ್ಟು ಹೂವು ಆಗಿತ್ತು. ಇವಾಗ ಲಕ್ಷ್ಮೀ ಪೂಜೆ ಆರಂಭ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದೆ. ಕಳಸ ಸ್ಥಾಪನೆ ಆಯಿತು. ಹಾಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಅನಂತರ ಪೂಜೆಯನ್ನು ಆರಂಭ ಮಾಡೋಣ ಅಂತ ಹೊಸ್ತಿಲ ಹತ್ರ ತುಳಸಿ ಹತ್ರ ಎಲ್ಲ ಹೂವನ್ನು ಇಟ್ಟು ದೀಪ ಇಟ್ಟು ಪೂಜೆ ಮಾಡ್ಕೊಂಡು ಬಂದು ಇವಾಗ ಅಭಿಷೇಕ ಮಾಡೋದಕ್ಕೆ ಅಂತ ಪಂಚಾಮೃತವನ್ನು ಎತ್ತಿಟ್ಕೋತಾ ಇದ್ದೀನಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಹಣ್ಣುಗಳು, ಕಟ್ ಮಾಡಿರೋಂಥ ಹಣ್ಣುಗಳು ಹಾಗೆ ಡ್ರೈ ಫ್ರೂಟ್ಸು
ಇದೆಲ್ಲದನ್ನು ಒಂದು ತಟ್ಟೆಯಲ್ಲಿ ಇಟ್ಕೋತಾ ಇದ್ದೀನಿ. ನಾನು ಹಿಂದಿನ ದಿವಸ ರಾತ್ರಿಯೇ ಹಾಲು ಮೊಸರನ್ನ ತರಿಸಿ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೇ ಹೋಗಿ ತರೋದಕ್ಕೆ ಅಷ್ಟು ಬಿಡುವಿರೋದಿಲ್ಲ. ಹಾಗಾಗಿ ನಾನು ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡು ಅಲಂಕಾರ ಎಲ್ಲ ಮುಗಿಸಿ ದೀಪ ಹಚ್ಚೋ ಅಷ್ಟರಲ್ಲಿ 5 ಗಂಟೆ ಆಗೋಗಿತ್ತು. ಅನಂತರ ವ್ರತ ಶುರು ಮಾಡಿದ್ದು. ವ್ರತವನ್ನು ನಾವು ಆಡಿಯೋ ಹಾಕ್ಕೊಂಡು ಮಾಡ್ತೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆ ಕೂತ್ಕೊಳ್ತೀವಿ ಪ್ರತಿ ವರ್ಷವೂ ಕೂಡ. ನೋಡಿ, ನಮ್ಮ ಮನೆ ಲಕ್ಷ್ಮಿ ಈ ರೀತಿ ರೆಡಿ ಆಗಿದ್ದಾಳೆ. ಇನ್ನೂ ದೀಪ ಹಚ್ಚಿಲ್ಲ. ದೀಪ ಹಚ್ಚಿ ಪೂಜೆ ಶುರು ಮಾಡಬೇಕು. ಪೂಜೆಗೆ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕೂತ್ಕೊಂಡಿದ್ದರಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ. ನನ್ನ ಮಗ ಮಲ್ಕೊಂಡಿದ್ದ. ಪೂರ್ತಿ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ 6:45 7 ಗಂಟೆ ಆಗಿತ್ತು. ಪೂರ್ತಿಯಾಗಿ ವ್ರತ ಎಲ್ಲ ಮುಗಿದ ನಂತರ ಇವಾಗ ಕೆಂಪು ನೀರಿನ ಆರತಿ ಮಾಡ್ತಾಯಿದ್ದೀನಿ. ಪೂಜೆಯ ಕೊನೆ ಇದು. ಇಬ್ಬರೂ ಪೂಜೆ ಕೂತ್ಕೊಂಡಿದ್ದರಿಂದ ಅಭಿಷೇಕ ಮಾಡಿರೋದು, ಅರ್ಚನೆ ಮಾಡಿರೋದು ಇದು ಯಾವುದೂ ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗತ್ತೆ. ಆದರೆ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಎತ್ತಿಟ್ಕೊಳ್ಳೋದಕ್ಕೆಲ್ಲ ದೇವ್ರ ಮನೇಲಿ ಕೂರಿಸ್ಕೊಂಡ್ರೇ ತುಂಬ ಉಪಯೋಗ ಆಗುತ್ತೆ. ಆದರೆ ತುಂಬ ಹುಷಾರಾಗಿ ಮಾಡಬೇಕು. ಒಂದು ಕಡೆ ತಿರುಗಿದ್ರೆ ಇನ್ನೊಂದು ಕಡೆ ತಿರುಗೋದಕ್ಕೆ ಜಾಗ ಇರೋದ್ರಿಲ್ಲ. ಹಾಗಾಗಿ ಏನಾದರೂ ಬೀಳಿಸ್ಬಿಡ್ತೀವೇನೋ ಅಂತ ಭಯ ಆಗುತ್ತೆ. ಹಾಗಾಗಿ ಆದಷ್ಟು ನಿಧಾನವಾಗಿ ಪೂಜೆಯನ್ನು ಮಾಡಬೇಕು. ಈಗ ಲಕ್ಷ್ಮಿಗೆ ದೃಷ್ಟಿ ಆರತಿ ಮಾಡಿದ ನಂತರ ಧೂಪವನ್ನು, ಸಾಂಬ್ರಾಣಿ ಧೂಪವನ್ನು ತೋರಿಸ್ತಾ ಇದ್ದೀನಿ. ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಮನೆಯ ಹೊರಗಡೆ ಹೊಸ್ತಿಲ ಹತ್ರ, ತುಳಸಿ ಹತ್ರ ಎಲ್ಲದಕ್ಕೂ ಕೂಡ ಧೂಪ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ಲಕ್ಷ್ಮೀ ಪೂಜೆ ಈ ರೀತಿ ತುಂಬ ಸರಳವಾಗಿ, ಅಷ್ಟೇ ನೆಮ್ಮದಿಯಿಂದ, ತುಂಬ ಖುಷಿಪಟ್ಟು ಮಾಡಿದಂತಹ ಪೂಜೆ. ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಪೂಜೆ ಆದಮೇಲೆ ಅಡುಗೆ ಕೆಲಸದಲ್ಲಿ ಬ್ಯುಸಿ ಆದ್ವಿ. ಯಾವುದೇ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಮನೆಗೆ ನೆಂಟರು ಕೂಡ ಬಂದಿದ್ದರು. ಅವ್ರಿಗೆಲ್ಲ ಅಡುಗೆ ಊಟ ಬಡಿಸೋದ್ರಲ್ಲಿ ತುಂಬ ಬ್ಯುಸಿ ಇದ್ದೆ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ತಗೊಂಡೆ. ಇನ್ನು ಸಂಜೆ ಪೂಜೆಗೆ ಅಂತ ಕಮಲದ ಹೂವನ್ನು, ಅದರ ಪೆಟಲ್ಸ್ನೆಲ್ಲ ಓಪನ್ ಮಾಡಿ ಲಕ್ಷ್ಮೀ ದೇವಿಗೆ ಮುಡಿಸ್ತಾ ಇದ್ದೀನಿ. ಕಮಲದ ಹೂ ಇಟ್ಟ ನಂತರ ಲಕ್ಷ್ಮಿ ನೋಡೋದೇ ಒಂದು ಖುಷಿ. ತುಂಬ ಕಳೆಕಳೆಯಾಗಿ ಕಾಣಿಸ್ತಾ ಇದ್ರು. ನಂದೇ ದೃಷ್ಟಿ ಬೀಳೋ ಹಾಗೆ. ಹಾರನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದೇ ಒಂದು ಹೂ ಕೂಡ ಕೆಳಗಡೆ ಬಿದ್ದಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. 2 ದಿವಸ 3 ದಿವಸ ಆದರೂ ಕೂಡ. ಬೆಳಗ್ಗೆನೇ ವ್ರತ ಎಲ್ಲ ಮಾಡುವಾಗ ಒಂದು ಪೂಜೆ ಆಯಿತು. ಆನಂತರ ನೈವೇದ್ಯಕ್ಕೆ ಒಬ್ಬಟ್ಟೆಲ್ಲ ಮಾಡಿ ನೈವೇದ್ಯ ಇಟ್ಟು ಮತ್ತೊಂದು ಸಲ ಕಾಯಿ ಹೊಡೆದು ನೈವೇದ್ಯ ಮಾಡಿ ಪೂಜೆ ಮಾಡಿದ್ವಿ. ಕೊನೆಗೆ ಸಂಜೆಗೆ ಮುತ್ತೈದೆಯರು ಬರೋದಕ್ಕಿಂತ ಮುಂಚೆ ಒಂದು ಸಲ ಪೂಜೆ ಮಾಡಿ ಕಾಯಿ ಹೊಡೆದು ನೈವೇದ್ಯ ಮಾಡಿದ್ವಿ. 3 ಪೂಜೆ ಮಾಡಿದ ನಂತರ ಸಂಜೆಗೆ ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ಲಕ್ಷ್ಮಿಯನ್ನು ವಿಸರ್ಜನೆ ಮಾಡಿ ಮಾರನೇ ದಿವಸಕ್ಕೆ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡ್ವಿ. ಇನ್ನು ಎಷ್ಟೋ ಜನಕ್ಕೆ ಕಾರಣಾಂತರಗಳಿಂದ ಹಬ್ಬದ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕಾಗಿರೋಲ್ಲ. ಅಂಥವರು ಶ್ರಾವಣದಲ್ಲಿ ಇನ್ನೂ ಮುಂದೆ ಬರುವಂಥ 2 ಶುಕ್ರವಾರಗಳು ಪೂಜೆಯನ್ನು ಮಾಡ್ಬೋದು. ಕೆಲವೊಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವರಿಗೆ ಸೂತಕ ಇರುತ್ತೆ, ಹಾಗೆ ಕೆಲವೊಬ್ಬರಿಗೆ ಹುಷಾರಿರೋದಿಲ್ಲ. ಅಂಥವರೆಲ್ಲ ಮುಂದೆ ಬರುವಂಥ ಶುಕ್ರವಾರದ ದಿನಗಳು ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಇನ್ನು ಲಕ್ಷ್ಮಿ ಗುಡಿಸಿರೋವಂಥದ್ದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಡಬಲ್ ಕಲರ್ ಸ್ಯಾರಿ, ಆದರೆ ಒಂದೇ ಕಲರ್ ಕಾಣಿಸ್ತಾ ಇದೆ. ಅರ್ಧ ಫೋಲ್ಡ್ ಮಾಡಿರೋದ್ರಿಂದ ಬರೀ ಗ್ರೀನ್ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಅದು ರೆಡ್ ಮತ್ತು ಗ್ರೀನ್ ಕಲರ್ ಸ್ಯಾರಿ ಅದು. ನಾನು ತುಂಬ ಟ್ರೈ ಮಾಡಿದೆ 2 ಕಲರ್ ಬರೋ ಹಾಗೆ, ಬಟ್ ಅದು ಉಲ್ಟಾ ಸ್ಯಾರಿ ಬರ್ತಾಯಿತ್ತು. ಹಾಗಾಗಿ ಪರವಾಗಿಲ್ಲ, ಗ್ರೀನಲ್ಲೇ ಇರಲಿ, ಗ್ರೀನು ದೇವಿಗೆ ತುಂಬ ಪ್ರಿಯವಾಗಿರುವಂಥ ಕಲರ್ ಅಲ್ವಾ ಅಂತ ಹಾಗೆ ಉಡಿಸ್ದೆ. ಇನ್ನು ಇವತ್ತು ಊಟಕ್ಕೆ ಕೋಸಂಬರಿ, ಬೀನ್ಸ್ ಪಲ್ಯ, ಹಾಗೆ ಕಾಳುಳಿ ಅಂದರೆ ಕೂಟು ಅಂತೀವಿ ನಾವು, ಎಲ್ಲ ಕಾಳುಗಳು ಹಾಗೆ ತರಕಾರಿಗಳನ್ನ ಹಾಕಿ ಮಾಡುವಂಥದ್ದು. ಜೊತೆಗೆ ಹೋಳಿಗೆ, ತುಪ್ಪ ಮತ್ತು ನನ್ನ ಫೇವ್ರೇಟ್ ಪಲಾವ್ ಮಾಡಿದ್ವಿ. ಜೊತೆಗೆ ಮೊಸರು ಬಜ್ಜಿ. ಇದು ನಾನು ರಾತ್ರಿ ತೋರಿಸ್ತಾ ಇರೋದು. ಮಧ್ಯಾಹ್ನ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ವಿ. ನೈಟು ಮಲ್ಗೋದಕ್ಕಿಂತ ಮುಂಚೆ ಊಟ ಮಾಡ್ತಾ ಇರೋವಂಥ ವ್ಲಾಗ್ ಇದು. ಪಲಾವ್ ಆದಮೇಲೆ ವೈಟ್ ರೈಸು, ಜೊತೆಗೆ ಹೋಳಿಗೆ ಸಾರು, ಒಬ್ಬಟ್ಟು ಸಾರು ಅಂತ ಕರಿತೀವಲ್ವ ಅದು. ಹೊಟ್ಟೆ ತುಂಬ ಊಟ ಮಾಡಿ ಲಕ್ಷ್ಮೀ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿ ವಿಸರ್ಜನೆಯೂ ಕೂಡ ಚೆನ್ನಾಗಾಯಿತು.
ಊಟ ಮುಗಿಸಿ ನಾವು ಕೂಡ ಬೇಗನೆ ಮಲ್ಕೊಂಡ್ವಿ, ಯಾಕಂದರೆ ತುಂಬಾ ಸ್ಟ್ರೈನ್ ಆಗಿದ್ದರಿಂದ. ಇನ್ನು ಸಂಜೆ ಯಾವುದೇ ವ್ಲಾಗ್ ನಾನು ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಬ್ಯುಸಿ ಇದ್ದೆ. ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ, ಯಾಕಂದರೆ ಒಂದು ಹಬ್ಬ ಅಂದರೆ ಎಷ್ಟು ಬ್ಯುಸಿ ಇರ್ತೀವಿ. ಜೊತೆಗೆ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಾಗ ಅವ್ರ ಮುಂದೆ ವಿಡಿಯೋ ಮಾಡ್ತಾ ಕೂರೋಕ್ಕಾಗಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.